ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಇದಕ್ಕೆ ಸುಮಾರು ಶಿಶು ಮನೋವಿಜ್ಞಾನ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ವಿಷಯಗಳನ್ನು ಕುರಿತು ಈ 6ನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಕಳೆದಂಥ ವಿಡಿಯೋಗಳಲ್ಲಿ ಅಥವಾ ಹೆಚ್ಚು ಯಾವ್ಯಾವ ವಿಭಾಗಗಳಲ್ಲಿ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ನೋಡಬೇಕು. ಈಗ ರೀಸೆಂಟಾಗಿ ನಡೆದಿರ್ತಕ್ಕಂಥ 2023ರ 68 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅಥವಾ ಕೇಳಿದಂಥ ಸೈಕಾಲಜಿಕಲ್ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, 2023ರ ಸೈಕಾಲಜಿ ಟಿ ಪೇಪರ್ ಕಳೆದ ಟಿ ಪೇಪರ್ಗಳಿಗಿಂತಲೂ ತುಂಬ ವ್ಯತ್ಯಾಸವಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಅಂದರೆ ಎಜುಕೇಷನ್ ಸೈಕಾಲಜಿ ಬೇಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದೆ, ಪೆಡಗಾಗಿ ಮೇಲೆ ಸ್ವಲ್ಪ ಕಡಿಮೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ 2024ರಲ್ಲೂ ಸಹ ಎಜುಕೇಷನ್ ಸೈಕಾಲಜಿ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನಿಮ್ಮ ಗಮನದಲ್ಲಿರಲಿ. ನೆಕ್ಸ್ಟ್ ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆನ್ಲೈನ್ PDO ಇರ್ಬೋದು, ಮತ್ತು ಲ್ಯಾಂಡ್ ಸರ್ವೇರ್ ಇರ್ಬೋದು, ಬೀಟ್ ಫಾರೆಸ್ಟರ್ ಇರ್ಬೋದು, ನೆಕ್ಸ್ಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, ಹಾಗೆ TET ಮ್ಯಾಥ್ಸ್ ಇರ್ಬೋದು, ಈ ಎಲ್ಲ ವಿಷಯಗಳಿಗೂ ಸಹ ಆನ್ಲೈನ್ ಸಿಗ್ತಾ ಇದೆ. ಹಾಗೆ ಈಗ ಸದ್ಯದಲ್ಲಿ ಸೋಷಿಯಲ್ ಸೈನ್ಸ್ ನಿಮಗೆ TET HSTR GPSTR ಒಂದು ಪ್ಯಾಕೇಜನ್ನು ನೀಡ್ತಾ ಇದ್ದೇವೆ, ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಒಂದು ಸಪರೇಟ್ ಆದಂಥ ಪ್ಯಾಕೇಜು ಸಹ ನಿಮಗೆ ಸಿಗುತ್ತೆ ಸದ್ಯದರಲ್ಲಿ. ಹಾಗಾದರೆ ಈ 2023ರ ಈ ಒಂದು ಎಜುಕೇಷನ್ ಸೈಕಾಲಜಿಯ ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಹೇಗೆ ನೀವು ಓದಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಮಾಡಬೇಕು. ಡಿಯರ್ ಫ್ರೆಂಡ್ಸ್, ಮೊದಲ ಪ್ರಶ್ನೆ ಹೇಗಿದೆ: ಒಂದು ಮಗು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣ ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ, ಇದನ್ನು ಪ್ರತಿಪಾದಿಸುವ ತತ್ವ ಅಂತಿದೆ. ನೋಡಿ, ಪ್ರತಿ ಬಾರಿ ನೀವು 2014ರಿಂದ 2023ರ TET ಎಕ್ಸಾಮಿನೇಷನ್ವರೆಗೂ ಸಹ ನೋಡಿದರೆ ಫಸ್ಟ್ ಕ್ವೆಶನ್ಸು ಈ ವಿಕಾಸದ ತತ್ವಗಳೇನಿದೆ, ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ ನಾವು, ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಈ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ಗಳ ಮೇಲೆ ಅಥವಾ ವಿಕಾಸದ ತತ್ವಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ನೋಡಿ, ಇಲ್ಲಿ ಪ್ರಶ್ನೆ ಒಂದು ಸಾರಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ತೋಳುಗಳ ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ಮಗು ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೀತದೆ ಅಂತಕ್ಕಂಥದ್ದು. ಇದು ತೋಳು, ಇದು ನಂತರ ನಿಮಗೆ ಕೈ ಅಂದರೆ ತೋಳುಗಳಿದು, ನಂತರ ಕೈಗಳು ಇಲ್ಲಿ, ನಂತರ ಬೆರಳುಗಳಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ಆನ್ಸರ್ ಮಾಡೋದಾದರೆ ಇಲ್ಲಿ 2 ಆಪ್ಷನ್ಸ್ ಇದೆ. ನೋಡಿ, ಶ್ರೇಣೀಕೃತ ಮತ್ತು ದೈಹಿಕ ಅಲ್ಲ ಅಂತ ಗೊತ್ತಾಗುತ್ತೆ. ಶಿರಾ ಪಾದಾಭಿಮುಖ ಇರ್ಬೋದು ಅಥವಾ ಕೇಂದ್ರ ಪರದಿ ಅಭಿಮುಖ ಇರ್ಬೋದು. ನೋಡಿ, ಶಿರ ಪಾದಾಭಿಮುಖ ಅಂದರೆ ಮಗು ತಾಯಿಯ ಗರ್ಭದಲ್ಲಿ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ತಲೆಯ ಭಾಗದಿಂದ ದಪ್ಪ ಆಗ್ತಾ ಬರುತ್ತೆ. ತಲೆ ಫಸ್ಟ್ ಗ್ರೋತ್ ಆಗುತ್ತೆ. ತಲೆಯಿಂದ ಮಗು ಏನಾಗುತ್ತೆ, ಪಾದಗಳು ಅಂದರೆ ಕಾಲಿನ ಕಡೆಗೆ ಬೆಳೀತಕ್ಕಂಥದ್ದು ಈ ಭಾಗದ ಬೆಳವಣಿಗೆ ಇದನ್ನು ಶಿರ ಪಾದಾಭಿಮುಖ ಬೆಳವಣಿಗೆ ಅಂತ ಕರಿತೀವಿ. ಆದರೆ ಕೇಂದ್ರ ಪರದಿ ಅಂದರೆ ಈ ಕೇಂದ್ರ ಪರದಿ ಅಂದರೆ ಫಸ್ಟ್ ಕೇಂದ್ರ ಪರದಿಯಲ್ಲಿ ಬರತಕ್ಕಂಥದ್ದು ಮಗುವಿನ ಒಂದು ಬೆನ್ನಿನ ಎಲುಬು ಬರುತ್ತೆ. ಮಗುವಿನ ಬೆನ್ನಿನ ಎಲುಬು ಆದಮೇಲೆ ಅದು ಭುಜಗಳಿಗೆ ಬರುತ್ತೆ, ನಂತರ ಈ ಮೊಣಕೈಗೆ ಬರುತ್ತೆ, ನಂತರ ಏನು ಮಾಡುತ್ತೆ, ಬೆರಳುಗಳಿಗೆ ಬರುತ್ತೆ. ಹಾಗಾಗಿ ನಾವು ಈ ಪ್ರಶ್ನೆಗೆ ಕೇಂದ್ರ ಪರದಿ ಅಭಿಮುಖ ಅಂತಕ್ಕಂಥದ್ದೇನಿದೆ ಇದು ಸರಿಯಾದ ಉತ್ತರ ಅಂತ ನಮಗೆ ಗೊತ್ತಿರಬೇಕು. ಕೇಂದ್ರ ಪರದಿ ಅಭಿಮುಖ ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಸ್ನೇಹಿತರಿಗೆ ಗೊತ್ತಿರಬೇಕು. ಹಾಗಾದರೆ ಮುಂದಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಏನನ್ನು ಮಾತಾಡಬೇಕಿಲ್ಲ ಅಂದರೆ, ಶೈಶಾವಧಿಯಲ್ಲಿ ಪ್ರಾರಂಭಗೊಂಡ ಜೀವನದ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ. ನೋಡಿ, ಶೈಶಾವಧಿಯಲ್ಲಿ ಅಂದರೆ ಈಗ ನಿಮಗೆ ಹುಟ್ಟಿನಿಂದ 2 ವರ್ಷವರೆಗೆ ಶೈಶಾವಧಿ ಅಂತ ಕರಿತೀವಿ, 0 to 2 years ಅಂತ ಕರಿತೀವಿ. ನೆಕ್ಸ್ಟ್ ಡೆತ್ ಆಗೋವರೆಗೂ ಅಂದರೆ ಮರಣದವರೆಗೆ, ಜೀವನ ಪರ್ಯಂತ ಅಂದರೆ ಮರಣದವರೆಗೆ ನಡೀತಕ್ಕಂಥದ್ದು. ಕ್ರಿಯೇಟಿವಿಟಿ ಅಂದರೆ ಒಂದು ಹೊಸತನ, ಸ್ಮೃತಿ ಅಂದರೆ ಮೆಮೊರಿ ಅಂತಕ್ಕಂಥದ್ದು, ಸಾಮಾಜೀಕರಣ ಅಂದರೆ ಸೋಷಿಯಲೈಜೇಷನ್ ಅಂತಕ್ಕಂಥದ್ದು, ಮನೋಭಾವ ಅಂದರೆ ಒಂದು ಆ್ಯಟಿಟ್ಯೂಡ್ ಇರ್ಬೋದು. ನೋಡಿ, ಇಲ್ಲಿ ವಿಶೇಷವಾಗಿ ನಮಗೆ ಸಾಮಾಜೀಕರಣ ಸೋಷಿಯಲೈಜೇಷನ್ ಅಂತಕ್ಕಂಥದ್ದು ಮಗು ಹುಟ್ಟಿನಿಂದ ಪರಿಸರದಿಂದ ಕೊನೆವರೆಗೂ ಎನ್ವೈರ್ಮೆಂಟಲ್ ಆಗ್ತಕ್ಕಂಥ ಪ್ರಶ್ನೆಯನ್ನು ಈ ರೀತಿ ಕೇಳಿದನಷ್ಟೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಾಮಾಜೀಕರಣ, ಸೋಷಿಯಲೈಜೇಷನ್. ಮಗು ಏನಾಗುತ್ತೆ, ಪರಿಸರದ ಪ್ರಭಾವ, ಫ್ಯಾಮಿಲಿ, ಪರಿಸರ, ಇದನ್ನು ಬಿಟ್ಟು ಮಗು ಇರೋದಕ್ಕಾಗಲ್ಲ. ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗಿದ್ದಾನೆ. ಲೈಕ್ ದಿಸ್. ಹಾಗಾದರೆ ನಮಗೆ ಈ ಸೆಕೆಂಡ್ ಕ್ವೆಶನ್ಸ್ಗೆ ಇದು ಆನ್ಸರ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ ಕಾಲಮ್ A ಮತ್ತು ಕಾಲಮ್ B ನಲ್ಲಿ
ಏನು ಈ ಸಂವೇಗನಾ ಗತಿ ಅಂತಕ್ಕಂಥದ್ದೇನಿದೆ ಸೆನ್ಸರಿ ಮೋಟರ್ ಸ್ಟೇಜ್ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಕಾರ್ಯಪೂರ್ವ ಅಂತಕ್ಕಂಥದ್ದು ನೋಡ್ಬೋದು, ಮೂರ್ತ ಕಾರ್ಯ ಅಂತಕ್ಕಂಥದ್ದನ್ನು ನೋಡ್ಬೋದು, ಹಾಗೆ ಔಪಚಾರಿಕ ಕಾರ್ಯ ಅಂತಕ್ಕಂಥದ್ದು ನೋಡ್ಬೋದು. ನೋಡಿ, ಈಗ ನಾವು ಫಾರ್ಮಲ್ ಆಪ್ರೇಷನ್ ಸ್ಟೇಜಸ್ಸನ್ನು ನೋಡ್ಬೋದು, ಮತ್ತು ಈ ಒಂದು ಕಾಂಕ್ರೀಟ್ ಆಪ್ರೇಷನ್ ಸ್ಟೇಜಸ್ಸನ್ನು ನೋಡ್ತಕ್ಕಂಥದ್ದು ಇರ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರೀ ಆಪರೇಷನ್ ಸ್ಟೇಜಸ್ಸನ್ನು ನೋಡ್ತಕ್ಕಂಥದ್ದು, ಪೂರ್ವ ಕಾರ್ಯ ಅಂತದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ನೋಡಿ, ಜೀನ್ ಪಿಯಾಜೆ ಅವರ ಒಂದು ವಿಕಾಸ, ಜೀನ್ ಪಿಯಾಜೆ ಅವರ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್ ಥಿಯರಿ ಬಗ್ಗೆ ಪ್ರತಿ TET ಎಕ್ಸಾಮಲ್ಲೂ ಕ್ವಶನ್ಸ್ ಇದೆ. ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಈ ಪ್ರಶ್ನೆಗೆ ಉತ್ತರ ಏನಿದೆ ಅಂತಕ್ಕಂಥದ್ದು ನಾನಿಲ್ಲಿ ನೋಡ್ತಾ ಹೋಗ್ತೇನೆ. ಎಸ್, ನೋಡಿ, ಇಲ್ಲಿ ಸಂವೇದನಾ ಗತಿ ಅಂದರೆ ನೋಡಿ, ಗತಿಶೀಲ ಚಟುವಟಿಕೆಗಳು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ವಸ್ತುಗಳು ಶಾಶ್ವತ ಅಂತ ಗೊತ್ತಾಗ್ತು. ಒಂದು ವಸ್ತುವನ್ನು ಕೊಟ್ಟಾಗ ಅದು ಶಾಶ್ವತ ಮಗುಗೆ. ಗತಿಶೀಲ ಚಟುವಟಿಕೆಗಳು ಅಂದರೆ ಅದು ಜಿಗಿಯುವುದು, ಕುಣಿಯುವುದು, ಹಾಗೆ ಈ ಥರದ ಚಟುವಟಿಕೆಗಳು ಈಗಾಗುತ್ತೆ. ಒಂದಕ್ಕೆ C ಅಂತಕ್ಕಂಥದ್ದು ಇಲ್ಲಿದೆ. ಹಾಗೆ ಇದುವರೆಗೆ ಕಾರ್ಯಪೂರ್ವ ಅಂತಕ್ಕಂಥದ್ದು ಈ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಏನು ಕರಿತೀವಿ, ಪ್ರೀ ಆಪರೇಷನಲ್ ಸ್ಟೇಜ್. ಈ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳೇನು ನೋಡಿ. ಎರಡನೇ ಕಾರ್ಯದ ಹಂತದಲ್ಲಿ ಒಂದು ಭಾಷಾ ಬೆಳವಣಿಗೆ, ಸಾಂಕೇತಿಕ ಆಟ ಮತ್ತು ಚಿತ್ರಗಳು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಮಗೆ ನೋಡ್ಬೋದು. ಭಾಷಾ ಬೆಳವಣಿಗೆ, ಸಾಂಕೇತಿಕ ಆಟ ಮತ್ತು ಚಿತ್ರಗಳು ಬರ್ತಕ್ಕಂಥದ್ದು ಅಥವಾ ಅಹಂ ಕೇಂದ್ರಿತ ಪ್ರವೃತ್ತಿಗಳು ಬರ್ತಕ್ಕಂಥದ್ದು ಎಲ್ಲಿ ಅಂತಕ್ಕಂಥದ್ದು ಕೇಳ್ಬೋದು. ಈ ಹಂತದಲ್ಲಿ ಇದು ಸೆಕೆಂಡ್ ಅಂತ ಗೊತ್ತಿರಬೇಕು. ಮೂರ್ತ ಕಾರ್ಯ ಅಂತಕ್ಕಂಥ ಥರ್ಡ್ ಸ್ಟೇಜಲ್ಲಿ ಬರ್ತಕ್ಕಂಥ ಒಂದು ಅಂಶಗಳು ಏನಾಗಿರುತ್ತೆ ಅಂದರೆ, ಮೂರ್ತ ಕಾರ್ಯ ಹಂತದಲ್ಲಿ ತಾರ್ಕಿಕ ಆಲೋಚನೆ, ಅಮೂರ್ತ ನೋಡಿ, ಗೊತ್ತಿರುವುದರಿಂದ ಗೊತ್ತಿಲ್ಲದರ ಕಡೆಗೆ ಹೋಗ್ತಕ್ಕಂಥದ್ದು, ಕಾಂಕ್ರೀಟು ಅಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಮೂರ್ತದಿಂದ ಅಮೂರ್ತದ ಕಡೆಗೆ ಆಲೋಚನೆಗಳು ಬೆಳೀತಕ್ಕಂಥದ್ದು ಇಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 3A ಗೊತ್ತಾಯಿತು. ಈಗ VBಗೆ ಸಂಬಂಧಿಸಿದಂತೆ ನೋಡೋದಾದರೆ ನಾವು ವಿಗೆ B ಎಲ್ಲಿದೆ ಅಂದರೆ ಸಮಸ್ಯೆ ಪರಿಹಾರ ಮತ್ತು ಕೌಶಲ್ಯ ಬೆಳವಣಿಗೆ. ಇವಿಷ್ಟು ಸಹ ಡಿಫ್ರೆಂಟ್ ಎಕ್ಸಾಮ್ಗಳಲ್ಲಿ ಈ ಒಂದು ಜೀನ್ ಪಿಯಾಜೆ ಅವರ ಕಾಗ್ನೇಟಿವ್ ಥಿಯರೀಸಲ್ಲಿ ಕೇಳಿರ್ತಕ್ಕಂಥ ಪ್ರಮುಖವಾದಂಥ ಒಂದು ಅಂಶಗಳು, ಅವರ ಒಂದು ಬೌದ್ಧಿಕವಾದಂಥ ಬೆಳವಣಿಗೆಯಲ್ಲಿ ಕೇಳಿರ್ತಕ್ಕಂಥ ಪ್ರಮುಖವಾದಂಥ ಥಿಯರೀಸಲ್ಲಿ ಕೇಳ್ತಕ್ಕಂಥ ಅಂಶಗಳು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಇಷ್ಟು ಕಾನ್ಸೆಪ್ಟಲ್ಲಿ ಗೊತ್ತಾಯ್ತು. ಈಗ ಫೋರ್ತ್ ಒಂದು ಸರಿಯಾದ ಉತ್ತರ. ಎಸ್ ಡಿಯರ್ ಫ್ರೆಂಡ್ಸ್, ಹಾಗೆ ಮತ್ತೆ ಮುಂದುವರಿತಾ ಹೋಗೋಣ. ಸೈಕಾಲಜಿ ಬೇಸ್ ಮೇಲೆ ಹೆಚ್ಚು ಪ್ರಶ್ನೆ ಬಂದಿದೆ ಈ ಬಾರಿ. ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಇದನ್ನು ತಿಳಿಸುವ ಅನುವಂಶೀಯ ಸಿದ್ಧಾಂತ, ಒಂದು ಹೆರಿಡಿಟಿಯ ಅಂಶ ಯಾವುದು ಅಂತ ಹೇಳಿದ್ದಾನೆ. ವ್ಯತ್ಯಾಸ ನಿಯಮ ಇರ್ಬೋದು, ಸಾಮ್ಯತೆಯ ನಿಯಮ ಇರ್ಬೋದು, ಉಪಯೋಗಿಸುವ ಮತ್ತು ಉಪಯೋಗಿಸುವ ನಿಯಮ ಇರ್ಬೋದು, ಉಪಯೋಗಿಸುವ ಮತ್ತು ಉಪಯೋಗಿಸುವ ನಿಯಮ ಇರ್ಬೋದು. ಹಾಗೆ ಪ್ರತಿಗಮನ ನಿಗಮ ಅಂತ ಅಥವಾ ಪ್ರತಿಗಮನ ನಿಯಮ ಅಂತಿರ್ಬೋದು, ಪ್ರತಿಗಮನ ನಿಯಮ ಅಂತಿರ್ಬೋದು. ನೋಡಿ, ವ್ಯತ್ಯಾಸ ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸಗಳಲ್ಲಿರ್ಬೋದು, ಅಥವಾ ಸಾಮ್ಯತೆ ಅಂದರೆ ಒಂದೇ ಥರ ಇರ್ಬೋದು. ದಡ್ಡ ತಂದೆ ತಾಯಿಗಳಿಗೆ ಬುದ್ಧಿವಂತ ಮಕ್ಕಳು ಆದರೆ ಅದನ್ನು ಪ್ರತಿಗಮನ ಅಂತ ಕರಿತೀವಿ. ನೋಡಿ, ಇಲ್ಲಿ ಅಸಮರ್ಥ ಪೋಷಕರಿಗೆ ಉತ್ತಮ ಮಕ್ಕಳು ಹುಟ್ಟರೆ ಅದನ್ನೇನಂತ ಕರಿತೀವಿ, ಪ್ರತಿಗಮನ ಅಂತ ಕರಿತೀವಿ. ಈ ಪ್ರತಿಗಮನ ಅಂತಕ್ಕಂಥ ಪದದ ಬಗ್ಗೆ ನೀವು ಓದ್ಕೋಬೇಕು. ಹಾಗೆ ಅನುವಂಶೀಯತೆಯಲ್ಲಿ ಬರ್ತಕ್ಕಂಥ ಅಂಶಗಳಲ್ಲಿ ಇದು ಸಹ ಒಂದು ಮುಖ್ಯವಾದಂಥ ಅಂಶವಾಗಿ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್, ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಅಂತಿದೆ. ನೋಡಿ, ಇಲ್ಲಿ ಕರೆಕ್ಟಾಗಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಮಕ್ಕಳಿಗೆ ನಿಮಗೆ ಬೇಸಿಗೆ ರಜಾ ಅಥವಾ ದಸರಾ ರಜಾ ಬೀಳ್ತೀವಿ. ಈಗ ಬೇಸಿಗೆ ರಜದಲ್ಲಿ ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ, ಸೋಷಿಯಲ್ ಡೆವಲಪ್ಮೆಂಟಿಗೆ ಸಹಾಯ ಮಾಡುವ ಚಟುವಟಿಕೆಗಳು, ಬುದ್ಧಿಮಂತನ ಕತೆ ಹೇಳುವಿಕೆ, ಸೋಷಿಯಲ್ ಡೆವಲಪ್ಮೆಂಟ್, ಇಲ್ಲಿ ಪದ ಕರೆಕ್ಟಾಗಿ ನೆನಪಿರಬೇಕು. ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಮಾರ್ಗದರ್ಶನ, ವೈಯಕ್ತಿಕ ಗಮನ, ವೈಯಕ್ತಿಕ ಆಟಗಳು ಮತ್ತು ವೇಗವರ್ಧನೆ. ನೋಡಿ, ಮೊಬೈಲೆಲ್ಲ ಕೊಟ್ಟು ನಾವು ಇದು ಮಾಡೋದಕ್ಕಿಂತ ಈ ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಏನಾಗುತ್ತೆ, ಸೋಷಿಯಲ್ ಡೆವಲಪ್ಮೆಂಟ್ಸ್, ಒಂದು ಆಟ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಹಾಗೆ ಹಬ್ಬ ಹರಿದಿನಗಳಿರ್ಬೋದು. ಇದ್ರ ಮೂಲಕ ಏನಾಗುತ್ತೆ, ಮಗುವಿಗೆ ಒಂದು ಅಂಶ ಬೆಳವಣಿಗೆ ಆಗುತ್ತೆ. ಈ 5ನೇ ಪ್ರಶ್ನೆಗೆ ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ತುಂಬ ಮುಖ್ಯ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದಾದ ಮೇಲೆ ಮುಂದಿನ ಅಂಶ ನೋಡೋದಾದರೆ, ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳುತ್ತಾರೆ, ಏಕೆಂದರೆ ವಯಸ್ಕರ ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ಇದು ಕೊಹಿಲ್ಬರ್ಗ್ರವರ ನೈತಿಕ ವಿಕಾಸದಲ್ಲಿ ಉದಾಹರಣೆಯಾಗುವುದು. ನೋಡಿ, ಒಂದು ವಯಸ್ಸಿಗೆ ಬಂದಂಥ ಮಕ್ಕಳು ಮಾತು ಕೇಳ್ತಿದ್ದಾರೆ ತಂದೆಯವ್ರದ್ದು ಅಂದರೆ
ಒಂದು ಶಿಕ್ಷೆ ಮತ್ತು ವಿಧೇಯತೆ, ತಂದೆ ಹೇಳಿದ ಮಾತನ್ನು ತಪ್ಪಾರದು ಅಂತಕ್ಕಂಥ ಒಂದು ವಿಧೇಯತೆ ಇರ್ಬೋದು ಅಥವಾ ಶಿಕ್ಷೆ ಇರ್ಬೋದು. ವಿಧೇಯತೆ ಆಗಲಿಲ್ಲ ಅಂದರೆ ಅದೇನೋ ಶಿಕ್ಷೆ ಆಗುತ್ತೆ ಅನ್ನೋ ಭಯದಿಂದ ಏನು ಮಾಡ್ತಾರೆ, ಅಡಾಲ್ಟ್ ಮಕ್ಕಳು ಅಂದರೆ ಈ ಮಕ್ಕಳು ಹದಿಹರಿಯದ ಮಕ್ಕಳು ಅಡಲೆಸೆನ್ಸ್ ಪೀರಿಯಡಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯಾದಂಥ ಅಂಶಗಳು ಬದಲಾವಣೆಗಳಾಗುತ್ತೆ ತಾರುಣ್ಯಾವಸ್ಥೆಯಲ್ಲಿ. ಈ ಫಸ್ಟ್ ಒನ್ ಆನ್ಸರ್ ಸಂಬಂಧ ಅನುಸಾರ, ಸಾಮಾಜಿಕ ಕಾನೂನು ವ್ಯವಸ್ಥೆ, ಅನಿಮ ಮತ್ತು ನಿರೀಕ್ಷಿತೆ ಇವು ಏನು ಬೇಡ, ಶಿಕ್ಷೆ ಮತ್ತು ವಿಧೇಯತೆ ಅನ್ನೋದು ನಮಗಿಲ್ಲಿ ಆನ್ಸರ್ ಆಗಿದೆ. ಎಸ್, ಅದು ರೈಟ್ ಆನ್ಸರನ್ನು ನೋಡ್ರಿ. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ನಮಗೆ ಮುಂದೆ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತದೆ ಪಿಯಾಜೆ ಅವರ ಪ್ರಕಾರ ಈ ಕೆಳಗಿನ ಹೇಳಿಕೆ ಅಂತ ಸೇರಿದೆ. ನೋಡಿ, ಮಗು ಆಟ ಆಡ್ತಿದ್ದಾಗ ಒಂದು ಗೊಂಬೆಯನ್ನು ನಾವು ಮುಚ್ಚಿದರೆ ಯಾವ ಹಂತದಲ್ಲಿ ಕಡಿಮೆ ಆಗುತ್ತೆ, ಅಥವಾ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತದೆ ಅಂತಕ್ಕಂಥದ್ದು ಸಂವೇದನಾ ಗತಿ ಅಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾರ್ಯ ಅಂತ ಮತ್ತು ಔಪಚಾರಿಕ ಹಂತಗಳಲ್ಲಿ ಈ ಗತಿಶೀಲ ಸಂವೇದನಾ ಗತಿ ಹಂತದಲ್ಲಿ ಇದು ಆಗುತ್ತೆ. ಇದು ಸಹ ನೀವು ನೋಡ್ದಂಗೆ ಡೈರೆಕ್ಟ್ ಆನ್ಸರ್, ಲಾಸ್ಟ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಯು ಸಹ ಇದಾಗಿದೆ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆಯಲ್ಲಿ ನಾವು ನೋಡೋದಾದರೆ ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು, ಉಳಿದವೆಲ್ಲ ಉತ್ತಮ ಚರ್ಚೆಯ ಮಾನದಂಡಗಳು. ಚರ್ಚಾ ನೋಡಿ, ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಇದು ಒಂದನ್ನು ಬಿಟ್ಟು ಉಳ್ಳೆಲ್ಲ ಉತ್ತಮ ಚರ್ಚೆಯ ಮಾನದಂಡ ಹೊರತುಪಡಿಸಿ ಒಂದು. ಚರ್ಚೆ ವಿಷಯಾಂತರವಾಗಬಾರದು. ಎಸ್, ಆರೋಗ್ಯಕರ ಚರ್ಚೆಯ ಆಗಿರಬೇಕು. ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶವನ್ನು ನೀಡಬೇಕು. 4-5 ಜನ ಈ ಸಂಸತ್ತು ಅದೆಲ್ಲ ಮಾಡ್ದಂಗೆ ಮಾಡಬಾರ್ದು ಪಾರ್ಲಿಮೆಂಟಲ್ಲಿ. ಬಟ್ ಇವು 3 ಸಹ ರೈಟ್ ಆಗಿದೆ. ಯಾವುದು ಇಲ್ಲಿ ಒಂದು ವಿಶೇಷವಾದ ಅಂಶ ಅಲ್ಲ ಅಂದರೆ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡುವುದಿದೆಯಲ್ಲ, ಇದು ತಪ್ಪಾದ ಸರಿ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ನಿಲ್ಕೋಬೇಕು. ಈ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ಚರ್ಚೆಯ ಮಾನದಂಡಗಳು ಅಂತಿದೆ, ಕ್ರೈಟೀರಿಯಾಸ್ ಅಂತಿದೆ. ಹಾಗಾಗಿ ಚರ್ಚೆ ವಿಷಯಾಂತರ ಆಗಬಾರ್ದು. ಯಾವುದೋ ವಿಷಯ ತೊಗೊಂಡೋಗಿ ಎಲ್ಲೋ ಮಾತಾಡೋದಿರ್ಬೋದು, ಆರೋಗ್ಯಕರ ಚರ್ಚೆ ಆಗಿರ್ಬೋದು, ಮತ್ತು ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡುವ ಅವಕಾಶ ನೀಡಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಸರಿಯಾದ ಉತ್ತರ ಫಸ್ಟ್ ಒನ್ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ ಯಾವುದಿದೆ ನೋಡೋಣ. ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ. ಎಕ್ಸಾಂಪಲ್, ನೀವು ಆ್ಯಕ್ಚುಲಿ BEdಲ್ಲಿ ಓದ್ತಕ್ಕಂಥ ವಿಷಯಗಳನ್ನು ಆಧಾರವಾಗಿ ಪ್ರಶ್ನೆ ಪತ್ರಿಕೆ ತುಂಬ ಉತ್ತಮವಾಗಿದೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಯನ್ನು ನಿವಾರಿಸಲು, ಫಸ್ಟ್ ಇಂಟ್ರೊಡಕ್ಷನಲ್ಲೇ ಕಲಿಕಾ ಸಮಸ್ಯೆ ನಿವಾರಿಸೋಕ್ಕಾಗುತ್ತಾ? ವಿದ್ಯಾರ್ಥಿಗಳ ಪೂರ್ವಜ್ಞಾನ ಬಳಸೋದು ಇದು ತಪ್ಪಾಗುತ್ತೆ. ಫಸ್ಟ್ ಒನ್, ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸೋದು ಇದು ರೈಟ್ ಆಗುತ್ತೆ. ಅವರ ಪ್ರೀವಿಯಸ್ ನಾಲೆಡ್ಜನ್ನು ಚೆಕ್ ಮಾಡೋದ್ರ ಮೇಲೆ ನೀವು ಲೆಸನ್ ಪ್ಲ್ಯಾನನ್ನು ಬರೆಯೋದು, ಅಲ್ಲಿ ನೀವು ಲೆಸನ್ ಪ್ಲ್ಯಾನಿಗೆ ಪಾಠ ಮುಖ್ಯಾಂಶಗಳನ್ನು ನೀಡೋದು. ಇಂಟ್ರೊಡಕ್ಷನ್ಲಿ ಪಾಠದ ಬೆಳವಣಿಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸೋದು ರೈಟ್. ಇಲ್ಲಿ ಬಿ ಮತ್ತು ಡಿ ರೈಟ್ ಆಗಿದೆ. ಬಿ ಮತ್ತು ಡಿ ರೈಟ್ ಆಗಿರೋ ಆಪ್ಷನ್ಸ್ ಎಲ್ಲಾದರೂ ಇದೆಯಾ ಅಥವಾ ರೈಟ್ ಆನ್ಸರ್ ಚೆಕ್ ಮಾಡೋಣ. ಬಿ ಮತ್ತು ಡಿ ಅಂತಕ್ಕಂಥ ಆಪ್ಷನ್ಸು ರೈಟ್ ಆಗಿದೆ. ನೋಡಿ, ಇಲ್ಲಿ ವಿದ್ಯಾರ್ಥಿಯ ಪೂರ್ವಜ್ಞಾನ ಪ್ರೀವಿಯಸ್ ನಾಲೆಡ್ಜನ್ನು ಚೆಕ್ ಮಾಡಬೇಕು. ಕಲಿಕೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸೋದಕ್ಕೆ ಇದು ವಿಷಯವಾಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಕಾನ್ಸೆಪ್ಟಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ. ನೋಡಿ, ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ, ಸಾಧನ ಮೌಲ್ಯಮಾಪನ ಅಂತಕ್ಕಂಥದ್ದಿದೆ. ಇದಕ್ಕೆ ಆನ್ಸರು ರೂಪಣಾತ್ಮಕ ಮೌಲ್ಯಮಾಪನ ಅಂತ. ನೋಡಿ, ಇಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ನಿಮಗೆ ಕಿರು ಪರೀಕ್ಷೆ ಇರ್ಬೋದು, ಅಥವಾ ಒಂದು ಘಟಕ ಪರೀಕ್ಷೆ ಇರ್ಬೋದು, ಮತ್ತು ಮೌಖಿಕ ಪರೀಕ್ಷೆ ಇರ್ಬೋದು. ಈ ಕಿರು ಪರೀಕ್ಷೆ, ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟ್ ಇರ್ಬೋದು ನಿಮಗೆ, ಮತ್ತು ಇಲ್ಲಿ ಒಂದು ಮೌಖಿಕವಾದಂತಹ ಟೆಸ್ಟ್ ಇರ್ಬೋದು, ಈ ವರ್ಬಲ್ ಟೆಸ್ಟ್, ಇವೆಲ್ಲ ಬರ್ತಕ್ಕಂಥದ್ದು ಎಲ್ಲಿ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ. ಎಲ್ಲಿ ಬರುತ್ತಿದ್ದು? ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಇದಾಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಸ್ನೇಹಿತರೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ಇದರ ಉದ್ದೇಶವಲ್ಲ. ಕಲಿಕೆಯಲ್ಲಿ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು, ಬೋಧನಾ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು, ಕಲಿಕೆಯಲ್ಲಿ ಕ್ಲಿಷ್ಟತೆಯನ್ನು ಅರ್ಥ ಮಾಡಿಕೊಳ್ಳುವುದು, ವಿದ್ಯಾರ್ಥಿಗಳ ಮುಂದಿನ ತರಗತಿಯನ್ನು ಭರ್ತಿ ಮಾಡುವುದು. ನೋಡಿ, ಈ ಒಂದು ಕಾನ್ಸೆಪ್ಟನ್ನು ಬಿಟ್ಟು ಪ್ರಶ್ನೆ ಪರ್ಫೆಕ್ಟಾಗಿ ನೀವು ಓದ್ಕೋಬೇಕಾಗತ್ತೆ. ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ.
ಈ ಎಲ್ಲ ಉದ್ದೇಶಕ್ಕೂ ನಾವು ಯೂನಿಟ್ ಟೆಸ್ಟನ್ನು ಮಾಡ್ತೇವೆ. ಘಟಕ ಪರೀಕ್ಷೆ ಕಲಿಕೆಯಲ್ಲಿ ಕ್ಲಿಷ್ಟಕರ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟಫ್ ಇದೆ, ಬೋಧನಾ ಮಟ್ಟವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಕಲಿಕೆಯಲ್ಲಿ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಅಂತಿದೆ. ಆದರೆ ಆನ್ಸರ್ ನೋಡೋಣ. ವಿದ್ಯಾರ್ಥಿಗಳ ಮುಂದಿನ ತರಗತಿ ಪಾಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಘಟಕ ಪರೀಕ್ಷೆ ಮಾಡಲ್ಲ. ಮೇಯ್ನ್ ಆಬ್ಜೆಕ್ಟಿವ್ಸ್ ಏನಿದೆ, ಈ ಆಬ್ಜೆಕ್ಟಿವ್ಸ್ ನಮಗೆ ಸರಿಯಾಗಿ ಅರ್ಥವಾಗಿರ್ಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಜನರಲ್ಲಾಗಿಯೂ ಸಹ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ಬೋದು. ಮತ್ತೆ ಒಂದು ಟ್ರಿಕ್ಕಿಯಾದ ಕ್ವಶನ್ಸ್ ಇಲ್ಲಿ ನೋಡ್ತಾ ಹೋಗ್ಬೋದು. ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ. ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ. ಏನು ಹೇಳ್ತಾ ಇದ್ದಾರೆ? ಸ್ಕಿಲ್ ಹೇಳ್ತಾ ಇದ್ದಾರೆ, ಅಪ್ಲಿಕೇಬಲ್ ಹೇಳ್ತಾ ಇದ್ದಾರೆ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದಾರೆ, ನಾಲೆಡ್ಜ್ ಹೇಳ್ತಾ ಇದ್ದಾರೆ. ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಪ್ಲಿಕೇಬಲ್ ಅಥವಾ ನಿಮಗೆ ಸ್ಕಿಲ್ ಬಗ್ಗೆ ಹೇಳೋದಾದರೆ, ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟಕರವಾಗುತ್ತದೆ ಅಂದರೆ ಅನ್ವಯಿಕೆ ಮಾಡೋದಕ್ಕೆ. ಯಾಕೆ ಕ್ಲಿಷ್ಟಕರ ಆಗುತ್ತೆ? ಈ ಉದ್ದೇಶಕ್ಕೆ ಕ್ಲಿಷ್ಟಕರ ಆಗುತ್ತೆ. ಅನ್ವಯ ಮಾಡೋದಕ್ಕೆ ಏನಾಗುತ್ತೆ? ಉದ್ದೇಶ ಆಗ್ತಕ್ಕಂಥದ್ದು ಕಷ್ಟಕರ ಅಥವಾ ಕ್ಲಿಷ್ಟಕರ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಜ್ಞಾನ, ತಿಳುವಳಿಕೆ, ಕೌಶಲ್ಯಕ್ಕೆ ಅಲ್ಲ ಅಂತಕ್ಕಂಥದ್ದು ನೀವು ಜನರಲಾಗಿ ಥಿಂಕ್ ಮಾಡ್ಬೋದು. ನೆಕ್ಸ್ಟ್, ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಾರೆ. ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ನೋಡಿ, ಯಾವ ಸಮಸ್ಯೆ, ಯಾವ ಪ್ರಾಬ್ಲಮನ್ನು ಇವರು ಸಾಲ್ವ್ ಮಾಡ್ತಾ ಇದ್ದಾರೆ. ಒಂದು ಅಶಿಸ್ತು, ಒಂದು ಸಂವೇದಗಳು, ವೈಯಕ್ತಿಕ ಭಿನ್ನತೆಗಳು ಮತ್ತು ಮರೆವು. ಇದು ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಇಂಡಿವಿಜುವಲ್ ಡಿಫ್ರೆನ್ಸಸ್. ಒಂದು ತರಗತಿಯಲ್ಲಿ ವಿವಿಧ ಪರ್ಸನಾಲಿಟಿಯನ್ನು ಹೊಂದಿರತಕ್ಕಂಥ ಮಕ್ಕಳಿರ್ತಾರೆ. ಆ ಮಕ್ಕಳಿಗನುಗುಣವಾಗಿ ಒಂದು ಶಿಕ್ಷಕ ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನವನ್ನು ಬಳಸ್ತಕ್ಕಂಥ ಉದ್ದೇಶ ಈ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರ್ಸನಾಲಿಟಿ ಅನ್ನತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈಗ ನಿಮಗೆ ವಿಶೇಷವಾಗಿ ಮತ್ತೊಂದು ಪ್ರಶ್ನೆ ಇದೆ. ವಿದ್ಯಾರ್ಥಿಗಳು ಜ್ಞಾನವನ್ನು ಅಪ್ಲಿಕೇಬಲ್ ಅಥವಾ ಅಪ್ಲಿಕೇಶನ್ ಮಾಡ್ತಾರೆ. ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ತೊಡಗಿಸಿಕೊಳ್ಳುವಿಕೆ, ಆವಿಷ್ಕರಿಸುವಿಕೆ, ವಿವರಿಸು ಮತ್ತು ವಿಸ್ತಾರಗೊಳಿಸುವುದು. ಪ್ರಶ್ನೆ 2 ಸಲ ಓದ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದರೆ. ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳೋದು, ಒಂದಕ್ಕೊಂದು ಸೇರಿಸಿ ಏನು ಮಾಡ್ತಾನೆ? ಡಿಸ್ಕವರಿ ಮಾಡ್ತಾನೆ ಅವನು. ಆವಿಷ್ಕರಿಸುವ ಒಂದು ಉದ್ದೇಶದಿಂದ ಬೋಧನಾ ವಿಧಾನದಲ್ಲಿ ನಾಲೆಡ್ಜನ್ನು. ಸೆಕೆಂಡ್ ಒನ್ ನಮಗೇನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಸೆಕೆಂಡ್ ಒನ್ ಏನಾಗುತ್ತೆ? ನಮಗೆ ರೈಟ್ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕಾದಂಥ ಅಂಶ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಈ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಇವ್ಯಾಲ್ಯುಯೇಷನ್ ಏನಿದೆ, ಇಲ್ಲಿ ಒಳಗೊಂಡಿರುವುದು ವಿವಿಧ ರೀತಿಯ ಪ್ರಶ್ನೆಗಳು, ವಿವಿಧ ರೀತಿಯ ಬೋಧನಾ ವಿಧಾನಗಳು, ವಿವಿಧ ರೀತಿಯ ಉದ್ದೇಶಗಳು, ವಿವಿಧ ರೀತಿಯ ಪರೀಕ್ಷೆಗಳು. ನೋಡಿ, ಸಮಗ್ರ ಮೌಲ್ಯಮಾಪನದಲ್ಲಿರ್ತಕ್ಕಂಥದ್ದು ವಿವಿಧ ರೀತಿಯ ಬೋಧನಾ ವಿಧಾನಗಳು. ಡಿಫ್ರೆಂಟ್ ಟೀಚಿಂಗ್ ಮೆಥಡ್ಸನ್ನು ಇಲ್ಲಿ ಬಳಸಬೇಕಾಗುತ್ತೆ. ಡಿಫ್ರೆಂಟ್ ಟೀಚಿಂಗ್ ಮೆಥಡ್ಸ್ಗಳನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ? ಅಬ್ಸರ್ವ್ ಮಾಡಬೇಕು, ಅಲ್ಲ ಬೆಳೆಸಬೇಕು. ಮತ್ತು ಇತರೆ ಅಂಶಗಳಿಗೆ ನಾವು ಇದನ್ನು ನೀಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ, ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಮಾಹಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ. ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಉಪಯೋಗಿಸುವ ನಿಯಮ ಅಂತಕ್ಕಂಥದ್ದಿದೆ. ಅಂದರೆ ಕ್ವಶನ್ಸು ಟೈಪ್ ಮಾಡುವಾಗ ತಪ್ಪಾಗಿರ್ಬೋದು. ನಮಗೆ ಲಾ ಆಫ್ ರೆಡಿನೆಸ್ ಬಗ್ಗೆ, ಲಾ ಆಫ್ ಎಕ್ಸಸೈಸ್ ಬಗ್ಗೆ, ಹಾಗೆ ಲಾ ಆಫ್ ಎಫೆಕ್ಟ್ನೆಸ್ ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ಲಾ ಆಫ್ ರೆಡಿ ಅಂದರೆ ಸಿದ್ಧತಾ ನಿಯಮ, ಲಾ ಆಫ್ ಎಫೆಕ್ಟ್ ಅಂದರೆ ಪರಿಣಾಮ ನಿಯಮ, ಹಾಗೆ ಲಾ ಆಫ್ ಎಕ್ಸಸೈಸ್ ಅಂದರೆ ನಿಮಗೆ ಅಭ್ಯಾಸ ನಿಯಮ ಅಂತ ಕರಿತೀವಿ. ಆದರೆ ಇಲ್ಲಿ ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಮಾಹಿತಿ ಪಡೆಯೋದಕ್ಕೆ ಪರಿಣಾಮ ನಿಯಮಗಳನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾವುದು ಅಂದರೆ ಪರಿಣಾಮ ನಿಯಮ ಇದಕ್ಕೆ ಆನ್ಸರ್ ಆಗಿರುತ್ತೆ. ಪರಿಣಾಮ ನಿಯಮ, ಎಫೆಕ್ಟಿವ್, ಲಾ ಆಫ್ ಎಫೆಕ್ಟಿವ್ ಏನಾಗಿರುತ್ತೆ, ಇದಕ್ಕೆ ಪರಿಣಾಮ ನಿಯಮದ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದರೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಮುಂದೆ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವ ಈ ಕಲಿಕೆ ಒಳನೋಟ ಕಲಿಕೆ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಸೋಪಾಧಿಕ ಶಾಸ್ತ್ರೀಯ ಅನುಬಂಧನ ಮತ್ತು ಪ್ರಯತ್ನ ದೋಷ. ನೋಡಿ, ಇಲ್ಲಿ ಒಂದು ಇನ್ಸೈಟ್ ಲರ್ನಿಂಗ್ ಬಗ್ಗೆ ಕೊಹಿಲಾರ್ ಅವರ ಇನ್ಸೈಟ್ ಲರ್ನಿಂಗ್. ನೆಕ್ಸ್ಟು ಆಪರೇಷನ್ ಕಂಡೀಷನ್ ಲರ್ನಿಂಗ್ ಇದೆ, ಇದು ಸ್ಕಿನ್ನರ್ ಅವ್ರದ್ದು. ನೆಕ್ಸ್ಟು ಕ್ಲಾಸಿಕಲ್ ಕಂಡೀಷನ್ ಲರ್ನಿಂಗ್ ಇದೆ, ಇದು ಪಾವೆಲ್ ಅವರದು. ನೆಕ್ಸ್ಟು ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಇದೆ, ಇದು ತಾರಂಡೈಕ್ ಅವರದು. ನೋಡಿ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆ
ಈ ಪರ್ಮನೆಂಟ್ ಚೇಂಜಸ್ಸನ್ನು ತರ್ತಕ್ಕಂಥದ್ದು, ಪ್ರಯತ್ನ ಪಟ್ಟು ದೋಷಗಳು ಕಡಿಮೆಯಾಗಿ ಅದರಲ್ಲಿ ಶಾಶ್ವತವಾದ ಪ್ರಯತ್ನ ಬರೋದಿಲ್ಲ ಅಂದರೆ ಈ ಪ್ರಯತ್ನ ಮತ್ತು ಈ ದೋಷ ಕಲಿಕೆ ಅಥವಾ ಪ್ರಯತ್ನ ದೋಷ ಕಲಿಕೆ, ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಇದರ ಬಗ್ಗೆಯೂ ಸಹ ನಮಗೆ ಗೊತ್ತಿರುತ್ತೆ. ಈ ಇನ್ಸೈಟ್ ಲರ್ನಿಂಗ್ ಅಂದರೆ ಹೈಯರ್ ಅಚೀವರ್ಸ್ ಹೇಗಿರ್ತಾರೆ, ಕ್ರಿಯಾಜನ್ಯ ಅನುಬಂಧನ, ಸೋಪಾಧಿಕ ಕಲಿಕೆ, ಸ್ಕಿನ್ನರ್, ಪಾರಿವಾಳ, ಇಲ್ಲಿ ಏನು ವಿಶೇಷವಾಗಿ ಒಳನೋಟ ಕಲಿಕೆಯಲ್ಲಿ ಚಿಂಪಾಂಜಿ ಸುಲ್ತಾನನ್ನು ಬಳಸಿದ್ದಿರ್ಬೋದು. ಇಲ್ಲಿ ಪ್ರಯತ್ನ ದೋಷಗಳಲ್ಲಿ ಯಾವುದು ಬಳಸ್ತೀವಿ ಇದೆಲ್ಲ ಗೊತ್ತಿರಬೇಕು. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮಾದರಿ ನಿರ್ಮಾಣ, ವೀಕ್ಷಣೆ, ಅನುಕರಣೆ. ಇಲ್ಲಿ ಒಂದು ಮಾದರಿ ನಿರ್ಮಾಣ, ವೀಕ್ಷಣೆ, ಅನುಕರಣೆ ಅಥವಾ ಈ ಕೆಳಗಿನ ಕಲಿಕೆ 3 ಮುಖ್ಯ ಅಂಶಗಳು: ಪ್ರಯತ್ನ ಮತ್ತು ದೋಷ ಕಲಿಕೆ, ಸಾಮಾಜಿಕ ಕಲಿಕೆ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ. ನೋಡಿ, ಲರ್ನಿಂಗ್ ಥಿಯರೀಸ್ ಮೇಲೆ ಇದೇ ಫಸ್ಟ್ ಟೈಮ್ 2 ಕ್ವಶನ್ಸ್ ಕೇಳಿರೋದು. ನೋಡಿ, ನಮಗೆ ತಾರಂಡೈಕ್ರವರ ಟ್ರಯಲ್ ಆ್ಯಂಡ್ ಎರರ್ ಇರ್ಬೋದು, ಸ್ಕಿನ್ನರ್ ಅವರ ಆಪರೇಷನ್ ಇರ್ಬೋದು, ಹಾಗೆ ಒಳನೋಟ ಕಲಿಕೆ ಅಂದರೆ ಇನ್ಸೈಟ್ ಲರ್ನಿಂಗ್ ಇರ್ಬೋದು. ಆದರೆ ಬಂಡೋರ ಅವರ ಸಾಮಾಜಿಕ ಕಲಿಕೆ ಏನಿದೆ, ಇಲ್ಲಿ ಈ ಡಿಫ್ರೆನ್ಸಸ್ ಆಗ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಬಂಡೋರವರ ಒಂದು ಸೋಷಿಯಲ್ ಲರ್ನಿಂಗ್ ಏನಿದೆ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಬಂಡೋರವರ ಸೋಷಿಯಲ್ ಲರ್ನಿಂಗ್ ಬಗ್ಗೆ ನಾವೀಗ ಮಾತಾಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾವು ಮಾತಾಡ್ತಾ ಹೋಗೋಣ. ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ: ಜ್ಞಾನ, ಬುದ್ಧಿಶಕ್ತಿ, ಪರಿಪಕ್ವತೆ ಮತ್ತು ಅನುಭವ. ಒಂದು ನಾಲೆಡ್ಜ್ ಹೇಗಿರುತ್ತೆ ಅಂತ ನಮಗೆ ಟೀಚರ್ ಮೊದಲೇ ಗೆಸ್ ಮಾಡೋಕ್ಕಾಗಲ್ಲ. ಇಂಟೆಲಿಜೆನ್ಸ್ ಹೇಗಿರುತ್ತೆ, ಕೋಶೆಂಟ್ ಇಂಟೆಲಿಜೆನ್ಸ್ ಅನ್ನೋದು ಗೆಸ್ ಮಾಡೋಕ್ಕಾಗಲ್ಲ. ಈಗ ಮೆಚುರೇಷನ್ ಏನಿದೆ, ಪರಿಪಕ್ವತೆ ಬೇಕಾಗುತ್ತೆ. ಒಂದು ಮಗು ಅಥವಾ ಕಲಿಕೆಗೆ ಒಂದು ನೀಲ ನಕಾಶೆಯನ್ನು, ಬ್ಲೂ ಪ್ರಿಂಟನ್ನು ಹಾಕ್ಕೊಡ್ತಕ್ಕಂಥದ್ದೇ ಮೆಚುರೇಷನ್ ಆಗದೆ ಮಗುವಿನಲ್ಲಿ ಸ್ನಾಯು ಬೆಳವಣಿಗೆಗಳಾಗದೆ ಪೆನ್ ಹಿಡಿಯೋದಕ್ಕೆ ಯಾವುದಕ್ಕೂ ಬರೋದಿಲ್ಲ. ಹಾಗಾದರೆ ಒಂದು ಧ್ವನಿ ಇರ್ಬೋದು. ಇದಕ್ಕೆಲ್ಲ ನಮ್ಮ ಅಂತರ್ಗತವಾಗಿರ್ತಕ್ಕಂಥ ಸ್ವಾಭಾವಿಕ ಸಾಮರ್ಥ್ಯವನ್ನು ಹೊರಹಾಕೋದು ಮೆಚುರೇಷನ್. ಕಲಿಕೆಗೆ ಒಂದು ನೀಲ ನಕಾಶೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಮೆಚುರೇಷನ್. ಹಾಗಾಗಿ ಈ ಒಂದು ಪ್ರಶ್ನೆಗೆ ಮೆಚುರೇಷನ್ ಏನಿದೆ, ಪರಿಪಕ್ವತೆ ಏನಿದೆ, ಇದು ಸರಿಯಾದ ಉತ್ತರ ಆಗುತ್ತೆ. ನೋ ಎಕ್ಸ್ಪೀರಿಯನ್ಸ್, ನೋ ಇಂಟೆಲಿಜೆನ್ಸಿ, ನೋ ನಾಲೆಡ್ಜ್. ಎಸ್, ಗೋ ಟು ದ ನೆಕ್ಸ್ಟ್ ಕ್ವೆಶನ್ಸ್. ನೋಡಿ, ಈ ಕೆಳಗಿನವುಗಳಲ್ಲಿ ಅನುವಂಶೀಯತೆಯ ನಿಯಂತ್ರಣದಲ್ಲಿದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ನೋಡಿ, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತಕ್ಕಂಥದ್ದು ನಮಗಿದೆ. ಅವು ಅನುವಂಶೀಯವಾದಂಥ ಗುಣಗಳಾಗಿರುತ್ತೆ. ಮೋಟಿವೇಶನ್ ಅಂತಕ್ಕಂಥದ್ದು ನಮಗೆ ಎನ್ವೈರ್ನ್ಮೆಂಟ್, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಹೆರಿಡಿಟಿಯಿಂದ ಬರ್ತಕ್ಕಂಥದ್ದು. ಹಾಗೆ ಮನೋಧೋರಣೆ ಮತ್ತು ಪರಿಪಕ್ವತೆ ಬಗ್ಗೆ ನಾವೀಗ ಮಾತಾಡಬೇಕು. ಮನೋಧೋರಣೆ ನಾವು ಪರಿಸರದಲ್ಲಿ ಹೇಗೆ ಬಳಸ್ಕೊಳ್ತೀವಿ, ಅಥವಾ ಮೆಚುರೇಷನ್ ಅಂತಕ್ಕಂಥದ್ದು ಹೇಗಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಬಿ ಮತ್ತು ಡಿ ಏನಿದೆ, ಮೆಚುರೇಷನ್ ಅಂತಕ್ಕಂಥದ್ದು, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಅನುವಂಶೀಯತೆ ನಿಯಂತ್ರಣದಲ್ಲಿರ್ತಕ್ಕಂಥ ಅಂಶಗಳು. ಒಂದು ತಂದೆ ತಾಯಿ ಎತ್ತರ ತೂಕದಲ್ಲಿದ್ದಾಗ ಅವ್ರ ಮೆಚುರೇಷನ್ ಆ ಟೈಮಿಗೆ ಮಕ್ಕಳು ಮೆಚುರೇಷನ್ ಆಗೋದು ಬುದ್ಧಿಶಕ್ತಿ ಇರ್ಬೋದು. ಅದೇ ಅಭಿಪ್ರೇರಣೆ, ಮನೋಧೋರಣೆ ಅಂತಕ್ಕಂಥದ್ದು ಎನ್ವೈರ್ನ್ಮೆಂಟಲ್ಲಿ ಅವ್ರು ಬೆಳೆಸ್ಕೊಳ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಮೋಟಿವೇಶನ್, ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ: ಅವಶ್ಯಕತೆ, ತೃಪ್ತಿ, ಆಸಕ್ತಿ ಮತ್ತು ಅನುಭವ. ನೋಡಿ, ಈ ಅಭಿಪ್ರೇರಣೆ ಅಂತಕ್ಕಂಥದ್ದು ಅವಶ್ಯಕತೆ ಏನಿದೆ ಇದರ ಮೇಲೆ ಆಗಿರುತ್ತೆ. ತೃಪ್ತಿ, ಆಸಕ್ತಿ ಮತ್ತು ಅನುಭವ ಅಲ್ಲ. ನೀವು ಓದ್ತಾ ಹೋದಾಗ ಸೈಕಾಲಜಿ ಗೊತ್ತಾಗುತ್ತೆ. ಮಾಸ್ಲೋ ಅವರ ಹ್ಯೂಮನ್ ಥಿಯರಿ ಏನಿದೆ ಅಥವಾ ಹ್ಯೂಮನ್ ಸೈಕಾಲಜಿ ಬಗ್ಗೆ ಓದೋದಾದರೆ ಸ್ಕೂಲ್ಸ್ ಆಫ್ ಹ್ಯೂಮನಿಸಮ್ ಬಗ್ಗೆ ಓದೋದು. ಅಭಿಪ್ರೇರಣೆ ಅವಲಂಬಿತವಾಗಿರೋದು ಈ ಅಂಶದ ಮೇಲೆ ಅಂದರೆ ಅವಶ್ಯಕತೆ, ಮಾಸ್ಲೋ ಅವರ ತೃಪ್ತಿ, ಆಸಕ್ತಿ ಮತ್ತು ಅನುಭವ ಅಂತಕ್ಕಂಥ ಅಂಶಗಳ ಮೇಲೆ. ಇದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕಾದಂಥ ಅಂಶ. ನೆಕ್ಸ್ಟ್, ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕೋ ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ: ವಸ್ತುನಿಷ್ಠ, ವಿಶ್ವಸನೀಯತೆ ಹಾಗೂ ಪ್ರಾಯೋಗಿಕತೆ. ನೋಡಿ, ವಸ್ತುನಿಷ್ಠ ವಿಶ್ವಸನೀಯತೆ ಈ ಪರೀಕ್ಷೆಯನ್ನು ಸಿದ್ಧಪಡಿಸುವಾಗಲೇ ಇರುತ್ತೆ. ಪ್ರಾಯೋಗಿಕ ವಿಧಾನಕ್ಕಿಂತ ಒಂದು ಪರೀಕ್ಷೆ ಯಶಸ್ವಿ ಆಗೋದು ಸಮಂಜಸತೆ ಅಂತಕ್ಕಂಥದ್ದೇನಿದೆ ಇದು ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ನಮಗೆ ಇಲ್ಲಿ ಮತ್ತೊಂದು ADHD ಯೊಂದಿಗೆ ಸಂಬಂಧಿಸುವ ವರ್ತನೆ ಎಂದರೆ ಅವಧಾನ ಕೊರತೆ, ಹೆಚ್ಚು ಸಕ್ರಿಯತೆ,
ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧವಾಗಿರುವುದು ಮತ್ತು ಚಟಪಟಿಕೆ ಅಂತಕ್ಕಂಥದ್ದು. ಹಾಗಾದರೆ ADHD ಅಂತಕ್ಕಂಥ ADHD ಅಂತಕ್ಕಂಥದ್ರ ಬಗ್ಗೆ ನಮಗೆ ಫಸ್ಟ್ ಗೊತ್ತಾಗಬೇಕು. ನೋಡಿ, ಇಲ್ಲಿ ಅಟೆನ್ಷನ್ನಿಗೆ ಸಂಬಂಧಿಸಿದಂತೆ, ಡಿಫೆನ್ಸಿಟಿಗೆ ಸಂಬಂಧಿಸಿದಂತೆ, ಹೈಪರ್ ಕ್ರಿಯೇಟಿವಿಟಿಗೆ ಸಂಬಂಧಿಸಿದಂತೆ, ಹೈಪರ್ ಆ್ಯಕ್ಟಿವಿಟಿ ಹಾಗೆ ಡಿಸಾರ್ಡರ್ ಅಂತ ಇದೆ. ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತ. ADHಗೆ ಸಂಬಂಧಿಸಿದಂತೆ ಏನು ಬರುತ್ತಿದ್ದು ಸೋಷಿಯಲ್, ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧವಾಗಿರ್ತಕ್ಕಂಥ ಒಂದು ಅಂಶ. ಇಲ್ಲಿ ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಇದ್ರ ಮೇಲೆ ನಿಮಗೆ ಗೊತ್ತಿರಬೇಕು. ಇದು ಕ್ವಶನ್ಸ್ ಮತ್ತೆ ರಿಪೀಟ್ ಆಗ್ಬೋದು ಇದ್ರ ಮೇಲೆ, ಇದು ಸಹ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, 4 ವರ್ಷದ ಮಗುವು ಉತ್ತಮ ಕವನವನ್ನು ಬರೆಯುವುದು ಇದರ ಒಂದು ಸಂಕೇತ. ಲೈಕ್ ದಿಸ್ ಗಿಫ್ಟೆಡ್ ಚಿಲ್ಡ್ರನ್ಸ್. ನೋಡಿ, ಪ್ರತಿಕೂಲ, ಅವಕಾಶ ವಂಚಿತ, ಪ್ರತಿಭಾನ್ವಿತರು, ರೂಢಿಗತರು. ಇಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ಸ್ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡ್ಬೋದು. ಇದು ರೈಟ್ ಆನ್ಸರ್. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ತಾರುಣ್ಯ ಅವಸ್ಥೆ, ಅಡಾಲೆಸೆನ್ಸ್ ಪೀರಿಯಡ್, ತಾರುಣ್ಯ ಅವಸ್ಥೆ ವಿಕಾಸ ಸಂಬಂಧ ಕಾರ್ಯ, ಮಾನವ ವಯಸ್ಕರ ಗುಂಪಿಗೆ ಹೆಚ್ಚು ಆದ್ಯತೆ ನೀಡುವುದು, ಮದುವೆ ಕೌಟುಂಬಿಕ ಜೀವನಕ್ಕೆ ತಯಾರಿ, ಸಮಾಜದಲ್ಲಿ ಭಾಗವಹಿಸಲು ಇಚ್ಛಿಸುವುದು, ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳುವುದು. ನೋಡಿ, ಇಲ್ಲಿ ಕರೆಕ್ಟಾಗಿರಬೇಕು. ಕೆಳಗಿನ ತಾರುಣ್ಯ ಅವಸ್ಥೆಯ ವಿಕಾಸ ಸಂಬಂಧ, ಇದು ಗ್ರೋತ್ ಅಲ್ಲ, ಡೆವಲಪ್ಮೆಂಟಲ್. ವಿಕಾಸ ಸಂಬಂಧ ಅಂದರೆ ಮದುವೆ ಕೌಟುಂಬಿಕ ಜೀವನಕ್ಕೆ ತಯಾರಿ ಅಂತಕ್ಕಂಥದ್ದೇನಿದೆ, ವಿಕಾಸ ಸಂಬಂಧ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಥವಾ ಇಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಳ್ಳತಕ್ಕಂಥದ್ದು ಸಹ ಅಲ್ಲಿರುತ್ತೆ, ಬಟ್ ಅದನ್ನು ಅನುಕರಣೆ ಮಾಡ್ತೀವಿ ಅಷ್ಟೇ ಅಲ್ಲಿ. ಆದರೆ ಇಲ್ಲಿರ್ತಕ್ಕಂಥ ವಿಕಾಸ ಸಂಬಂಧ ಅಂತ ಕೇಳಿದಾಗ ಮದುವೆ ಮತ್ತು ಕೌಟುಂಬಿಕ ಜೀವನ ತಯಾರಿ ಅಂತಕ್ಕಂಥದ್ದು ನೋಡ್ಬೋದು. ನೆಕ್ಸ್ಟು, ಈಗ ಲರ್ನಿಂಗ್, ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಬಗ್ಗೆ ಕೇಳಿದರೆ, ಕಲಿಕೆಯ ವರ್ಗಾವಣೆ ಬಗ್ಗೆ ಕೇಳಿದ್ದಾರೆ. ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಚಲಾಯಿಸುವುದು ಸುಲಭವಾಗುತ್ತದೆ, ಇದಕ್ಕೆ ಕಾರಣ. ಈ ಬಾರಿ ಸೈಕಾಲಜಿ ಬೇಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದೆ. ಕಲಿಕೆಯ ಧನಾತ್ಮಕ ವರ್ಗಾವಣೆ, ಕಲಿಕೆಯ ಋಣಾತ್ಮಕ ವರ್ಗಾವಣೆ, ಕಲಿಕೆಯ ಶೂನ್ಯ ವರ್ಗಾವಣೆ, ಪಾರ್ಶ್ವ ವರ್ಗಾವಣೆ. ನೋಡಿ, ಈಗ ಟ್ರಾನ್ಸ್ಫರ್ ಆಫ್ ಲರ್ನಿಂಗಲ್ಲಿ ನಮಗೆ ವಿಶೇಷವಾಗಿ ಧನಾತ್ಮಕ ಮತ್ತು ಪಾಸಿಟಿವ್, ನೆಗೆಟಿವ್ ಲರ್ನಿಂಗ್ ಅಂತ ಬರುತ್ತೆ. ಟ್ರಾನ್ಸ್ಫರ್ ಆಫ್ ಪಾಸಿಟಿವ್ ಮತ್ತು ನೆಗೆಟಿವ್. ನೋಡಿ, ಸೈಕಲ್ ಸವಾರನ ಅಂತಕ್ಕಂಥದ್ದು ಕಲಿಕೆಯ ನಂತರ ಚಲಾಯಿಸುವ ಸಲುವಾಗಿ ಮತ್ತೆ ಉಪಯೋಗ ಆಗ್ತಕ್ಕಂಥದ್ದು ಕಲಿಕೆಯ ಒಂದು ಧನಾತ್ಮಕ ವರ್ಗಾವಣೆ. ಇದು ಅಂದರೆ ಕಲಿಕೆಯ ಒಂದು ಧನಾತ್ಮಕ ವರ್ಗಾವಣೆ. ಫಸ್ಟ್ ಆನ್ಸರ್ ಕರೆಕ್ಟ್ ಆಗಿದೆ. ಫಸ್ಟ್ ಆನ್ಸರ್ ಏನಾಗಿದೆ? ಕರೆಕ್ಟ್ ಆಗಿದೆ. ಎಸ್, ಇದಾದಮೇಲೆ ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆಯ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವ ತರಗತಿ, ಶಿಶು ಕೇಂದ್ರಿತ ನಿರಂಕುಶ ತರಗತಿ, ಆನ್ಲೈನ್ ತರಗತಿ, ಒಂದು ಜಿಗ್ಸಾ ತರಗತಿ, ನಿರಂಕುಶ ತರಗತಿ ಮತ್ತು ಶಿಶು ಕೇಂದ್ರಿತ ತರಗತಿ. ನೋಡಿ, ಇಲ್ಲೊಂದು ಸಹಕಾರಿ ಅಥವಾ ಸಹಕಾರ ಕಲಿಕೆ ಅಂತ ಬರುತ್ತೆ. ಇದೇನಾಗುತ್ತೆ? ಜಿಗ್ಸಾ ಅಂತ ಕರಿತೀವಿ. ಅಂದರೆ ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆ ವಿವಿಧ ಭಾಗಗಳು, ಅಂದರೆ ಒಬ್ರಿಗೊಬ್ಬರು ಸಹಕಾರಿಯಾಗಿರಬೇಕು. ಅದನ್ನು ನಾವು ಈ ಜಿಗ್ಸಾ ಅಂತ ಕರಿತೀವಿ, ಅಥವಾ ಸಹಕಾರಿ ಕಲಿಕಾ ವಿಧಾನ ಅಂತ ಕರಿತೀವಿ. ನೋಡಿ, ಇದನ್ನು ಇಂಗ್ಲೀಷಲ್ಲೂ ಸಹ ನೀವು ರೆಫರ್ ಮಾಡ್ಬೋದು, ಇದ್ರ ಬಗ್ಗೆ ಓದಿರಬೇಕು. ಹಾಗೆ ಜನರಲೈಸೇಷನ್, ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ರೀತಿಯ ವಿಕಾಸದ ಲಕ್ಷಣವಾಗಿದೆ: ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ. ನೋಡಿ, ಸಾಮಾನ್ಯೀಕರಣಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ಕೆಳಗಿನ ಒಂದು ಅಂಶವಾಗಿದೆ ಅಂತಕ್ಕಂಥದ್ದು ಈ ಸೋಷಿಯಲ್ಗೆ ಅಂತಕ್ಕಂಥ ಒಂದು ಬೌದ್ಧಿಕ ವಿಕಾಸ. ನೋಡಿ, ಸಾಮಾನ್ಯೀಕರಣಗೊಳಿಸತಕ್ಕಂಥ ಸಾಮರ್ಥ್ಯ ಸಾಮಾನ್ಯವಾಗಿ ಒಂದು ಡೆವಲಪ್ಮೆಂಟ್ ಆಗಿರ್ತದೆ, ಬೌದ್ಧಿಕ ವಿಕಾಸ. ಹಾಗಾದರೆ ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸುವುದು. ಇದು ಕ್ರಿಯೇಟಿವಿಟಿ ಪರ್ಸನ್ ಅಂತಕ್ಕಂಥವ್ರು, ಪೌಲ್ ಟಾರೆನ್ಸ್ ಅಂತಕ್ಕಂಥವ್ರು. ಈ ಪೌಲ್ ಟಾರೆನ್ಸ್ ಅಂತಕ್ಕಂಥವನು ಸೃಜನಶೀಲ ಕ್ರಿಯೇಟಿವಿಟಿಯ ಪಿತಾಮಹ ಅಂತ ಕರಿತೀವಿ. ಪಿತಾಮಹ ಯಾರು ಅಂದರೆ ಪೌಲ್ ಟಾರೆನ್ಸ್ ಅಂತ. ನೋಡಿ, ಇಲ್ಲಿ ಈ ಪ್ರಶ್ನೆ ಸಹ ಕೇಳಿದ್ದಾರೆ. ಸಾಧನೆಯಲ್ಲಿ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದು, ಹೊಸ ಆಲೋಚನೆಗಳನ್ನು ಬೆಳೆಸುವುದು, ಎಲ್ಲ ವಿಷಯಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು, ಒಮ್ಮುಖವಾಗಿ ಆಲೋಚಿಸುವುದು. ಡಿಫ್ರೆಂಟ್, ಹೊಸ ಆಲೋಚನೆ. ಇಲ್ಲಿ ಆನ್ಸರ್ನೇ ಕೊಟ್ಟಿದ್ದಾನೆ. ಕ್ರಿಯೇಟಿವಿಟಿ ಅಂದರೆ ಹೊಸ ಆಲೋಚನೆಗಳನ್ನು ಬೆಳೆಸ್ತಕ್ಕಂಥದ್ದು. ಇದಕ್ಕೆ ನಾವು ವಿಶೇಷವಾಗಿ ಫಸ್ಟ್ ಅಂಶವನ್ನು ನೋಡ್ತಾ ಹೋಗ್ಬೋದು. ಇದು ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ ಏನು ಕೇಳಿದನ್ನು ನೋಡ್ತಾ ಹೋಗೋಣ. ಲಾಸ್ಟ್ ಕ್ವೆಶನ್ಸು.
ಸ್ಮೃತಿ ಹಂತಗಳನ್ನು ಒಳಗೊಂಡ ಸರಿಯಾದ ಕ್ರಮ. ನೋಡಿ, ನಾವು ಯಾವುದೇ ಒಂದು ಸ್ಮೃತಿಯನ್ನು ಕಲಿಯುವಾಗ ಸ್ಮರಣೆ, ಗುರುತಿಸುವಿಕೆ, ದಾಖಲಿಸುವಿಕೆ, ಧಾರಣೆ. ನಾವು ಏನು ಗೊತ್ತಿಲ್ಲದೆ ಫಸ್ಟೇ ಸ್ಮರಣೆ ಮಾಡ್ತಕ್ಕಾಗಲ್ಲ. ಹಾಗೆ ಏನೂ ನಮಗೆ ಕಲಿಕೆ, ಮಾಹಿತಿ, ದಾಖಲೆ ಇಲ್ಲದೆ ಧಾರಣೆನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇವೆರಡೂ ಅಲ್ಲ ಅಂತ ಗೊತ್ತಾಗುತ್ತೆ. ಫಸ್ಟೇ ಮೆಮೊರಿ ಮಾಡ್ಕೊಳಕ್ಕಾಗಲ್ಲ, ನೆಕ್ಸ್ಟ್ ಫಸ್ಟೇ ಧಾರಣೆ ಮಾಡೋಕ್ಕಾಗಲ್ಲ. ಆದರೆ ಈ ಎರಡಲ್ಲಿ ಯಾವುದು ರೈಟ್ ಅನ್ನೋದು ಬೇಕು. ದಾಖಲಿಸುವಿಕೆ ಮತ್ತು ದಾಖಲಿಸುವಿಕೆ, ಧಾರಣೆ ಮತ್ತು ಧಾರಣೆ, ಗುರುತಿಸುವಿಕೆ ಮತ್ತು ಸ್ಮರಿಸುವಿಕೆ, ಗುರುತಿಸುವಿಕೆ ಅಂತಿದೆ. ಬಟ್ ದಾಖಲೆ ರಿಪೋರ್ಟ್ ಆಗುತ್ತೆ. ದಾಖಲೆ ಆದಂಥದ್ದನ್ನು ದಾಖಲಿಸುವುದು ಅಂದರೆ ಫಸ್ಟ್ ನಮಗೇನು ಮಾಹಿತಿ ಬೇಕು ಅಥವಾ ಯಾವ ಚಿತ್ರವನ್ನು ನೋಡಿರ್ತೀವಿ, ಯಾವ ಪುಸ್ತಕವನ್ನು ನೋಡಿರ್ತೀವಿ, ಅದು ದಾಖಲೆ ಆಗುತ್ತೆ, ಧಾರಣೆ ಆಗುತ್ತೆ. ಧಾರಣೆ ಆದ ತಕ್ಷಣ ನಾವು ಗುರುತಿಸಲ್ಲ. ಗುರುತಿಸಿದ ಮೇಲೆ ಮೆಮೊರಿ ಆಗಲ್ಲ. ಫಸ್ಟು ಮೆಮೊರಿ ಆದಮೇಲೆ ಇಂಥದ್ದೇ ವ್ಯಕ್ತಿ, ಇಂಥದ್ದೇ ವಸ್ತು, ಇಂಥದ್ದೇ ವಿಷಯ ಅಂತ ಕೊನೆಯದಾಗಿ ಏನಾಗುತ್ತೆ, ಐಡೆಂಟಿಫೈ ಆಗುತ್ತೆ. ಫಸ್ಟ್ ಇಲ್ಲಿ ರಿಪೋರ್ಟ್ ಆಗುತ್ತೆ, ನೆಕ್ಸ್ಟ್ ಧಾರಣೆ ಆಗುತ್ತೆ, ನೆಕ್ಸ್ಟ್ ಸ್ಮರಣೆ ಮೆಮೊರಿ ಆಗುತ್ತೆ, ಮತ್ತು ಐಡೆಂಟಿಫಿಕೇಷನ್ ಆಗುತ್ತೆ. ಈ ಫೋರ್ತ್ ಒನ್ ಏನಿದೆ, ಇದು ಸರಿಯಾದ ಉತ್ತರ. ಫೋರ್ತ್ ಒನ್ ಯಾವುದಿದೆ, ಇದು ಸರಿಯಾದ ಉತ್ತರ ಸ್ನೇಹಿತರೆ, ನಿಮ್ಮ ಗಮನದಲ್ಲಿರಲಿ. ಎಸ್, ಹಾಗಾದರೆ ಸುಮಾರು ನಾವು ಈ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಸುಮಾರು ಇವತ್ತು ನಾನು 6ನೇ ವಿಡಿಯೋದ ಬಗ್ಗೆ ಮಾತಾಡಿದೆ. ಇನ್ನೂ ನಿಮಗೆ 1 to 5th ಮತ್ತು 6 to 8 ಇರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ನಾನು ಮಾತಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.